ಇದೆ. ಹಾಗಾಗಿ ಇವತ್ತು ಈ ಬಿಲ್ ತರೋಕ್ಕಿಂತ ಮುಂಚೆನೂ ಕೂಡ ನಾವು ಈ ಉದ್ಯೋಗ ಖಾತ್ರಿಯನ್ನು ಎಲ್ಲ ಕಡೆಗೆ ನೋಡಿದಾಗ ಇದರಲ್ಲಿ ಕಾಂಟ್ರಾಕ್ಟರ್ ಹಾವಳಿ ಜಾಸ್ತಿ ಇತ್ತು. ಯಾಕಂದರೆ ಅವರೇ ಲೇಬರ್ ಕಾರ್ಡ್ಗಳನ್ನ ಮಾಡಬೇಕಾದ್ರೆ ನಿಜವಾದ ಬೆನಿಫಿಷರಿಗೆ ಲೇಬರ್ ಕಾರ್ಡ್ ಮಾಡ್ದೇನೆ ಅವ್ರ ಹೆಸರು ಮೇಲೆ ಅವರು ಹೆಬ್ಬಟ್ಟನ್ನು ಹೊತ್ಕೊಂಡು ಅನೇಕ ಬೇರೆ ಕಡೆಯಿಂದ ತಂದು ಅವರು ಕಾಂಟ್ರಾಕ್ಟರೇ ಇದನ್ನು ನಿಭಾಯಿಸ್ತಕ್ಕಂಥ ಒಂದು ವಾತಾವರಣ ಇತ್ತು. ಆದರೆ ಈ ಬಿಲ್ ಬಂದ ಮೇಲೆ ಬಹಳಷ್ಟು ಒಳ್ಳೆ ರೀತಿಯಿಂದ ಇವತ್ತು ನಿಜವಾದ ಬೆನಿಫಿಷರಿಗೇ ಈ ಒಂದು ಯೋಜನೆ ತಲುಪುವಂಥ ನಿಟ್ಟಿನಲ್ಲಿ ಒಂದು ಒಳ್ಳೆ ರೀತಿಯ ಒಂದು ಈ ಬಿಲ್ಲನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇದು ತಂದಿದ್ದಾರೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಪಾರದರ್ಶಕತೆ ಮತ್ತು ಈ ಟೋಟಲ್ ಮುಂಚೆ ಕೆಲಸದ ದಿನಗಳನ್ನು ನಾವು ಕೌಂಟ್ ಮಾಡಿದಾಗ 2014ರಲ್ಲಿ 1660 ಕೋಟಿ ಕೆಲಸದ ದಿನಗಳಿದ್ದರೆ ಮೋದಿಜಿಯವರು ಬಂದ ಮೇಲೆ 3.10 ಕೋಟಿ ಈ ಒಂದು ಕೆಲಸದ ದಿನಗಳಲ್ಲೂ ಕೂಡ ಏರಿಕೆ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ವಾರಕ್ಕೊಮ್ಮೆ ಪೇಮೆಂಟ್ ಆಗುವಂಥದ್ದು, ಇದರಲ್ಲಿ ಪಾರದರ್ಶಕತೆ ಇರುವಂಥದ್ದು, ಮಹಿಳೆಯರಿಗೆ, ಅಂಗವಿಕಲರಿಗೆ ಮತ್ತು ಟ್ರಾನ್ಸ್ಜೆಂಡರ್ಗಳಿಗೂ ಕೂಡ ಇದರಲ್ಲಿ ಉದ್ಯೋಗದ ಅವಕಾಶ ಇರುವಂಥದ್ದು ಮತ್ತು ವಿಶೇಷವಾಗಿ ಇದು 370 ಈ ಒಂದು ಅನುದಾನವನ್ನು ಕೂಡ ಹೆಚ್ಚಿಗೆ ಮಾಡಿರುವಂಥದ್ದು. ಅದರ ಜೊತೆಗೆ ಕೆಲಸದ ದಿನಗಳನ್ನು ಕೂಡ 100ರಿಂದ 125ಕ್ಕೆ ಮಾಡಿರುವಂಥದ್ದು. ಇದನ್ನೆಲ್ಲನೂ ಕೂಡ ನೋಡಿದಾಗ ಇದು ಒಂದು ಒಳ್ಳೆ ರೀತಿಯ ಬಿಲ್ಲನ್ನು ನಮ್ಮ ದೇಶಕ್ಕೆ ಇದನ್ನು ಮಂಡನೆ ಮಾಡಿದ್ದಾರೆ. 10 ದಿನಗಳ ಒಳಗಾಗಿ ಅವರ ಪೇಮೆಂಟ್ ಅವ್ರ ಖಾತೆಗೆ ಡೈರೆಕ್ಟಾಗಿ ಮುಟ್ಟಿಸುವಂಥ ಒಂದು ಮಹತ್ತರವಾದಂಥ ಕಾರ್ಯ ಈ ಮೋದಿಜಿ ಸರ್ಕಾರದಲ್ಲೂ ಕೂಡ ಆಗಿದೆ. ಅದೇ ರೀತಿಯಲ್ಲಿ ಇದು ಕರ್ನಾಟಕ ಸರ್ಕಾರವನ್ನು ನೋಡಿದಾಗ, ಕಾಂಗ್ರೆಸ್ ಸರ್ಕಾರ ನೋಡಿದಾಗ ಇದರ ವಿರುದ್ಧವಾಗಿ ಅವರು ಮಾತಾಡ್ತಾ ಇದ್ದಾರೆ. ಆದರೆ ಇದು ಬಹಳಷ್ಟು ಪಾರದರ್ಶಕತೆಯನ್ನು ಒಳಗೊಂಡು ಇಡೀ ನಮ್ಮ ಗ್ರಾಮೀಣ ಭಾಗ ಮತ್ತು ನಮ್ಮ ರೈತ ಕುಟುಂಬ 2047ರೊಳಗೆ ಸಕ್ಷಮ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ನೀರಿಗೆ ಒತ್ತನ್ನು ಕೊಟ್ಟಿದ್ದಾರೆ. ಯಾಕಂದರೆ ರೈತರಿಗೆ ಬೇಕಾಗಿರೋದು ನೀರು. ಇನ್ನೂ ಕೂಡ ಅನೇಕ ಕಡೆಗಳಲ್ಲಿ ನೀರಾವರಿ ಯೋಜನೆ ಆಗದೇ ಇರೋದ್ರಿಂದ ಈ ಒಂದು ಸ್ಕೀಮಲ್ಲಿ ಪ್ರತಿಯೊಬ್ಬ ರೈತರು ನೀರಾವರಿ ಯೋಜನೆಗಳನ್ನು ಮಾಡ್ಕೋಬೇಕು. ನೀರಿದ್ದರೆ ಕೃಷಿಗೆ ಒಂದು ಒಳ್ಳೆ ರೀತಿಯ ಸಹಾಯ ಆಗುತ್ತೆ. ಮಹಿಳೆಯರಿಗೆ ಇದರಲ್ಲಿ, ಯುವಕರಿಗೆ ಇದರಲ್ಲಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಯಾಕಂದರೆ ವಲಸೆ ಹೋಗೋದು, ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಕೃಷಿಗೆ ಯಾವುದೇ ರೀತಿಯ ಸಹಾಯ ಇಲ್ಲದೆ, ಉದ್ಯೋಗದ ಖಾತ್ರಿ ಇಲ್ಲದೆ ಯುವಕರು ವಲಸೆ ಬೇರೆ ಕಡೆಗೆ ಹೋಗಬಾರ್ದು ಅಂತ ಈ ಉದ್ಯೋಗ ಖಾತ್ರಿಯಲ್ಲಿ ಯುವಕರನ್ನು, ಮಹಿಳೆಯರನ್ನು ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ನೀರಿಗೆ ಒಳ್ಳೆ ರೀತಿಯ ಒಂದು ರೆಸ್ಪಾನ್ಸನ್ನು ಇದರಲ್ಲಿ ಒಂದು ಒತ್ತನ್ನು ಕೊಟ್ಟು ಮತ್ತು ಇನ್ಫ್ರಾಸ್ಟ್ರಕ್ಚರ್ಗೆ, ಯಾಕಂದರೆ ಇದು ಮೂಲಭೂತ ಸೌಕರ್ಯಗಳು ಕೂಡ ಆಗಬೇಕು. ಯಾಕಂದರೆ ರೈತರು ಬೆಳೆದಂಥ ಬೆಳೆ ಸಿಟಿಗೆ ಬರಬೇಕು ಅಥವಾ ಒಂದು ವ್ಯಾಪಾರಕ್ಕೆ ಹೋಗಬೇಕು ಅಂದರೆ ರಸ್ತೆಗಳ ಬೆಳವಣಿಗೆ ಇರ್ಬೋದು, ನೀರಿನ ಬೆಳವಣಿಗೆ ಇರ್ಬೋದು, ವ್ಯವಸ್ಥಿತವಾದಂಥ ಕರೆಂಟ್ ವ್ಯವಸ್ಥೆ ಇರ್ಬೋದು. ಇದೆಲ್ಲನೂ ಕೂಡ ಇದರಲ್ಲಿ ಇನ್ವಾಲ್ವ್ ಇರೋದ್ರಿಂದ 2047ಕ್ಕೆ ನಮ್ಮ ದೇಶ ಒಂದು ಸಮೃದ್ಧಭರಿತವಾದಂಥ, ಸಂಪೂರ್ಣವಾಗಿ ವಿಕಸಿತವಾದಂಥ ಒಂದು ದೇಶ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂಥೇಳಿ ನನಗನ್ನಿಸ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿದ್ದಂಥ ನಮ್ಮೆಲ್ಲ ಭಾಜಪದ ಟೀಮ್ ನಮ್ಮ ಕೇಂದ್ರ ಸರ್ಕಾರಕ್ಕೆ, ಕೃಷಿ ಸಚಿವರಿಗೆ ಮತ್ತು ನಮ್ಮ ಪ್ರಧಾನಿಗಳಿಗೆ ನಾವು ತುಂಬು ಹೃದಯದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಹೊರೆಯನ್ನು ನೀಡ್ತಾ ಇದೆ. ಈಗಾಗಲೇ ಅನ್ಲಿಮಿಟೆಡ್ ದುಡ್ಡು ಈಗಾಗಲೇ ನರೇಗಾಗೆ ಹೋಗ್ತಾ ಇತ್ತು. ಇಲ್ಲಿ ಎಲ್ಲೋ ನೀವು ಇದನ್ನ ತಡೆಗಟ್ಟಿದಿರಿ. ಏನು ಯೋಜನೆಗಳಿತ್ತು ಇದನ್ನ ಅನುಷ್ಠಾನಕ್ಕೆ ಹೆಚ್ಚಿನ ಅನುದಾನಗಳನ್ನ, ಲೆಕ್ಕಿಲ್ಲದನೆ ಅನುದಾನಗಳನ್ನ ಮತ್ತು ಅಭಿವೃದ್ಧಿ ಕಾಮಗಾರಿಗಳನ್ನ ಈ ವಿಷಯದಿಂದ ತಗೊಳ್ಳಲಾಗ್ತದೆ. ಈಗ ಎಲ್ಲೋ ನೀವು ಇದನ್ನ ತಡೆ ಹಚ್ಚಿದಿರಿ ಅನ್ನುವಂಥ ಒಂದು ಆರೋಪ ಆಗ್ತಾ ಇದೆ. ಈಗ ನೀವೇನು ಹೇಳಿದ್ರಿ, ಇದು ಭಾಳ ಒಳ್ಳೆ ಸ್ಕೀಮ್. ಯಾಕಂದರೆ ಗ್ರಾಮೀಣ ಭಾಗ ಡೆವಲಪ್ ಆಗಬೇಕು, ಅಭಿವೃದ್ಧಿ ಆಗಬೇಕು. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರೈತ ಕುಟುಂಬದ ಕೈಗೆ ಒಂದು ಕೆಲಸ ಸಿಗಬೇಕು, ಅವರಿಗೆ ಒಂದು ಭದ್ರತೆ ಸಿಗಬೇಕು ಅಂಥೇಳಿ ಇತ್ತು. ಬಟ್ ನಾನು ನಿಮಗೆ ಹೇಳಿದೆ, ಈಗ ನಾನು ಪ್ರೆಸ್ ಮೀಟ್ ಮಾಡಬೇಕಾದ್ರೇ ಹೇಳಿದೆ, ಒಂದು ಮಾತು ನೀವು ಗಮನಿಸಿದ್ರೋ ಇಲ್ಲೋ ಗೊತ್ತಿಲ್ಲ, ಇದರಲ್ಲಿ ದೊಡ್ಡ ಪ್ರಕಾರದ ಭ್ರಷ್ಟಾಚಾರ ನಡೀತಿತ್ತು ಅಂತಕ್ಕಂಥ ಮಾತನ್ನು. ಇದರಲ್ಲಿ ನಮ್ಮ ಗ್ರಾಮೀಣ ಭಾಗಕ್ಕೆ ಹೋಗಿ ನೀವು ಕೇಳ್ಬೋದು, ಎಷ್ಟೋ ಬೆನಿಫಿಷರಿ ಹೆಸರು ಕಾರ್ಡ್ ಇದ್ದಾವೆ, ಬಟ್ ಆ ಬೆನಿಫಿಷರಿಗೆ ಗೊತ್ತಿಲ್ಲ ನಾವು ಈ ಉದ್ಯೋಗ ಖಾತ್ರಿಯಲ್ಲಿ ಇದ್ದೀವಿ, ನಾವು ಲಾಭಾರ್ಥಿಗಳಿದ್ದೀವಿ, ನಮ್ಮ ಅಕೌಂಟಿಗೆ ದುಡ್ಡು ಬರ್ತಾ ಇದೆಯಾ. ಕಾಂಟ್ರಾಕ್ಟರ್ಗಳು ಇದನ್ನೆಲ್ಲನೂ ಕೂಡ ನಿಭಾಯಿಸ್ತಾ ಇದ್ದಾರೆ.
ಹಾಗಾಗಿ ಇದು ಯಾವ ರೀತಿಯಲ್ಲೂ ಕೂಡ ಭಾಳ ಒಳ್ಳೆ ರೀತಿಯ ಒಂದು ಸ್ಕೀಮ್ ಇದೆ. ಕರ್ನಾಟಕ ಸರ್ಕಾರದ ಮೇಲೆ ಯಾವುದೇ ರೀತಿಯ ಹೊರೆ ಬೀಳಂಗಿಲ್ಲ. ಇದು ಕೂಡ ಕ್ಲಿಯರ್ ಆಗಿ ಆ ಬಿಲ್ಲಲ್ಲಿದೆ. ನೀವು ಎಷ್ಟು ಕೆಲಸ ತಗೋತೀರೋ ಅಷ್ಟು ದುಡ್ಡು ಕೇಂದ್ರ ಸರ್ಕಾರದಿಂದ ಬಂದೇ ಬರ್ತದೆ. ಅದು ಬರಂಗಿಲ್ಲ ಅನ್ನುವಂಥದ್ದು ತಪ್ಪು. ಯಾಕಂದರೆ 10 ದಿವಸದ ಒಳಗಡೆ ನಾವು ಪೇಮೆಂಟ್ ಮಾಡ್ತೇವೆ ಅಂತಕ್ಕಂಥ ಬಿಲ್ಲಲ್ಲಿ ಉಲ್ಲೇಖ ಇರೋದ್ರಿಂದ ಇಲ್ಲಿ ನೀವು ಒಳ್ಳೆ ರೀತಿಯ, ಮತ್ತು ಇದು ಪಂಚಾಯಿತಿಯಿಂದನೇ ಕ್ರಿಯಾ ಯೋಜನೆ ಆಗ್ತದೆ. ಇದು ಒಂದು ತಪ್ಪು ಕಲ್ಪನೆ ಕಾಂಗ್ರೆಸ್ ಸರ್ಕಾರದವ್ರು ಕೊಡ್ತಿರ್ಬೋದು ಎಲ್ಲರಿಗೂ, ಬಟ್ ಇದು ಆ ಕ್ರಿಯಾ ಯೋಜನೆ ಆಗೋದು ಪಂಚಾಯಿತಿಯಿಂದನೇ ಆಗ್ತದೆ. ಪಂಚಾಯಿತಿಯಲ್ಲಿ ಗ್ರಾಮ ಸಭೆಗಳಲ್ಲಿ ಏನು ಡಿಮಾಂಡ್ ಇದೆ ಆ ಗ್ರಾಮಕ್ಕೆ ಅದನ್ನು ತಗೊಂಡು ನಾವು ಕ್ರಿಯಾ ಯೋಜನೆ ಮಾಡಿದಾಗ ಅದಕ್ಕೆ ಬೇಕಾಗಿರುವಂಥ ಏನು ಕೇಂದ್ರ ಸರ್ಕಾರದ ಅಮೌಂಟ್ ಇದೆ ಅದು ಖಂಡಿತ 100% ರಿಲೀಸ್ ಆಗ್ತದೆ. ಈಗ ಹೊಸ ಜಾಬ್ ಕಾರ್ಡ್ ಏನಾದರೂ ಮಾಡ್ತೀರಾ? ಈಗ ಹಳೆಯದು ಕಾಂಟ್ರಾಕ್ಟರ್ಗಳೆಲ್ಲ ಬೇಕಾದ್ರೆ ಮಾಡ್ಕೊಂಡಿದ್ದಾರೆ. ಇನ್ನು ನಿಜವಾದ ಫಲಾನುಭವಿಗಳನ್ನು ಗುರುತಿಸಿ ಹೊಸ ಜಾಬ್ ಕಾರ್ಡ್ ಏನಾದರೂ ಮಗುವಂಥ ವ್ಯವಸ್ಥೆ ಅದರಲ್ಲಿ ಇದೆಯಾ ಅಂತ? ಈಗ ಇದೆಲ್ಲ ಈ ರೀತಿ ಆಗೋದ್ರಿಂದಾನೇ ಹೊಸ ಬಿಲ್ ಬಂದಿರೋದು. ಹೊಸ ಬಿಲ್ ಬಂದ ಮೇಲೆ ಇದಕ್ಕೆ ನಿಯಮಾನುಸಾರವಾಗಿ, ಯಾಕಂದರೆ ಇದು ರಾಜ್ಯ ಸರ್ಕಾರನೂ ಕೂಡ ಅವ್ರದ್ದು ಅಷ್ಟೇ ಜವಾಬ್ದಾರಿ ಇದೆ. ಕೇಂದ್ರ ಸರ್ಕಾರದ ಯೋಜನೆ ಈ ಅಂದರೆ ಸಹಕಾರ ತತ್ವದಲ್ಲಿ ನಾವು ಇದನ್ನು ಮಾಡಲೇಬೇಕು. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಅದನ್ನು ವಿರೋಧ ಮಾಡ್ತಾ ಇದೆ. ಬಟ್ ಕೇಂದ್ರ ಸರ್ಕಾರದ ನಿಯಮಾವಳಿ ಪ್ರಕಾರ ಹೊಸ ಜಾಬ್ ಕಾರ್ಡ್ ಮಾಡಬೇಕಾದ್ರೂ ಸಹಿತ ನಾವೆಲ್ಲರೂ ಡಿಮಾಂಡ್ ಮಾಡ್ತೀವಿ. ರಾಜ್ಯ ಸರ್ಕಾರ ಅದನ್ನು ಒಪ್ಕೊಂಡು ಆ ಹೊಸ ಕಾರ್ಡ್ ಮಾಡುವಂಥ ಯೋಜನೆ ಇದ್ದರೂ ಕೂಡ ಅದನ್ನು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಹೊಸ ಕಾರ್ಡ್ ಆಗಲೇಬೇಕು. ಯಾಕಂದರೆ ಅದನ್ನು ಪರಿಶೀಲನೆ ಆಗೇ ಆಗ್ತದೆ. ಆ ಪರಿಶೀಲನೆಯಲ್ಲಿ ಎಲ್ಲನೂ ಕೂಡ ಗೊತ್ತಾಗ್ತದೆ. ಹಾಗಾಗಿ ಹೊಸ ಕಾರ್ಡ್ಗಳು ಕೂಡ ಈಗ ಮಾಡುವಂಥ ಪ್ರೊಸೀಜರ್ ಆಗ್ತದೆ. ಒಳ್ಳೆ ಬೆಳವಣಿಗೆ. ತಾವು ಬಿಜೆಪಿ ನಾಯಕರು ರಾಜ್ಯಾದ್ಯಂತ ಏನು ತಿದ್ದುಪಡಿಯಾಗಿದೆ ನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವನ್ನು ಸಮರ್ಥನೆ ಮಾಡ್ಕೊತಾ ಇದ್ದೀವಿ, ಓಕೆ. ಆದರೆ ಕೇಂದ್ರ ಸರ್ಕಾರದಿಂದ ಇದುವರೆಗೆ ಏನಂತಂದ್ರೆ ರಾಜ್ಯದಲ್ಲಿ ಕೂಲಿ ಕಾರ್ಮಿಕರು ಏನು ಕೆಲಸ ಮಾಡಿದ್ದಾರೆ 1200 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಬೇಕಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಾ ಬೇಗ ಬಿಡುಗಡೆಗೊಳಿಸಲಿಕ್ಕೆ ಅಂತ? ಈಗ ಇವತ್ತು ನಾವು ಅಂದರೆ ಇನ್ನು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇಡೀ ದೇಶದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪಾರದರ್ಶಕತೆ ಬರೋದು ಖಂಡಿತ. ಈಗಾಗಲೇ ಕೇಂದ್ರ ಸರ್ಕಾರದಿಂದ ಏನು ಅಮೌಂಟ್ ಬಂದಿಲ್ಲ ಅನ್ನುವಂಥದ್ದಿದೆ, ಅದು ನಾವೆಲ್ಲರೂ ಕೂಡ ನಮ್ಮ ಹಿರಿಯರು, ನಮ್ಮ ಮುಖಂಡರು, ನಮ್ಮ ರಾಜ್ಯದ ಮುಖಂಡರು ಎಲ್ಲರೂ ಕೂಡ ನಾವು ಅದನ್ನು ಒಂದು ಸತಿ ಚರ್ಚೆ ಮಾಡ್ತೀವಿ. ಅದು ಏನಾದರೂ ಬರಬೇಕಿತ್ತು ಅಂತಂದರೆ ಅದನ್ನು ತರಿಸ್ಕೊಡುವಂಥ ವ್ಯವಸ್ಥೆ ಕೂಡ ಅಥವಾ ಅದಕ್ಕೆ ನಾವು ಸಪೋರ್ಟಿವ್ ಆಗಿ ನಿಲ್ತೀವಿ. ಆದರೆ ಇವತ್ತು ಈ ತಂದಂಥ ಬಿಲ್ಲನ್ನು ಏನು ಇಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದನ್ನು ವಿರೋಧ ಮಾಡ್ತಾ ಇದೆ. ನನಗೆ ಕಳಕಳಿ ವಿನಂತಿ, ನಿಮ್ಮೆಲ್ಲರ ಮುಖಾಂತರ ಇದು ಕರೆಕ್ಟಾಗಿ ಜನರಿಗೆ ತಲುಪುವಂಥ ಒಂದು, ಅಂದರೆ ನಿಮ್ಮಿಂದ ಇದು ತಳಮಟ್ಟದ ಜನರವರೆಗೂ ಕೂಡ ಈ ವಿಷಯ ಹೋಗ್ತದೆ. ಹಾಗಾಗಿ ಅದನ್ನು ನೀವು ಭಾಳಷ್ಟು ಒಳ್ಳೆ ರೀತಿಯಿಂದ ಮುಟ್ಟಿಸುವಂಥ ಕಾರ್ಯ ಮಾಡ್ತಾ ಇದ್ದೀರಿ. ಅಲ್ಲಿ ಏನಾದರೂ ಕೇಂದ್ರ ಸರ್ಕಾರದ ಅಮೌಂಟ್ ಬರದೇ ಇರತಕ್ಕಂಥದ್ದು ಅದು ವಿಚಾರವನ್ನು ತಿಳ್ಕೊಂಡು ಅದನ್ನು ನಾವು ಮುಖಂಡರ ಜೊತೆಲಿ ಮಾತಾಡ್ತೀವಿ. ಮೇಡಮ್, ಇವಾಗ 125 ದಿನಗಳನ್ನ ನೀವು 25 ದಿನಗಳನ್ನ ಹೆಚ್ಚಿಗೆ ಮಾಡಿದ್ದೀರಿ. ಕೃಷಿ ವಲಯದಲ್ಲಿ ಈ ಕೃಷಿ ವಲಯವನ್ನ ಗಮನದಲ್ಲಿಟ್ಟುಕೊಂಡು ಇದನ್ನ ಒಂದು ಹೆಚ್ಚಿಗೆ ಮಾಡಿದ್ದಾರೆ. ಯಾಕೆ ನೀವು ನರೇಗಾದಲ್ಲಿ ಜಾಬ್ ಕಾರ್ಡ್ಗಳನ್ನ ಕೃಷಿಗೆ ಆಧಾರಿತವಾಗಿ ಒಂದು ಜಾಬ್ ಕೊಡಬಾರ್ದು ಅನ್ನುವಂಥ ಒಂದು ನಿಯಮನ ಹಾಕಬೇಕಾಗಿತ್ತಲ್ಲ? ಒಂದು 2 ವಿಷಯಗಳನ್ನು ಇಲ್ಲಿ ನಿಮ್ಮ ಕೂಡ ನಾನು ಹಂಚ್ಕೊಳ್ತಾ ಇದ್ದೇನೆ. ವಿಕಸಿತ ಭಾರತ